ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಜಂಟಿ ಇದನ್ನ ನೋಡಿದಾಗ ಇಲ್ಲಿ ಯಾರಿಗೆ ಯಾರಿಂದ ಪ್ಲಸ್ ಆಗ್ತಿದೆ? ಬಿಕಾಸ್ ಕೆಲವರು ಹೇಳೋ ಪ್ರಕಾರ ಗಿಲ್ಲಿ ಇಲ್ಲದೆ ಹೋದ್ರೆ ಕಾವ್ಯ ಝೀರೋ ಅಂತ ಹೇಳ್ತಿದ್ದಾರೆ, ಅದರ್ವೈಸ್ ಕಾವ್ಯ ಇಲ್ಲದೆ ಹೋದ್ರೆ ಗಿಲ್ಲಿ ಕೂಡ ಡಲ್ ಆಗಿ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ, ಏನು ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಹೇಳೋದಾದ್ರೆ ಏನು ಹೇಳ್ತೀರಿ ಅಂತ? ಇಲ್ಲ, ಆಕ್ಚುಲಿ ಕಾವ್ಯಂಗ್ ಪ್ಲಸ್ ಆಗಿದೆ. ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದು ಕಾವ್ಯಂಗ್ ಪ್ಲಸ್. ಈಗ ಗಿಲ್ಲಿ ಇರ್ಲಿಲ್ಲ ಅಂದಿದ್ರೆ ಕಾವ್ಯನ್ ತಗೊಂಡಾಗ ಇನ್ನೂ ಅವ್ರು ಈಗಲೇ ಡಲಾಗಿ ಕಾಣಿಸ್ತಾ ಇದ್ದಾರೆ. ಇನ್ನ ಡಲಾಗಿ ಕಾಣಿಸಿರೋರು ಗಿಲ್ಲಿ ಇಲ್ಲ ಅಂದಿದ್ರೆ, ಗಿಲ್ಲಿ ಯಾರಿಲ್ಲ ಅಂದ್ರೂ ಗಿಲ್ಲಿ ಏನ್ ಡಲ್ ಆಗಲ್ಲ, ಏನೋ ಒಂದು ಹುಡುಕ್ ಬಿಡ್ತಾನೆ. ಈ ಮರದ ಮೇಲೆ ಏನೋ ಒಂದು ಕಂಟೆಂಟ್ ಮಾಡೋಷ್ಟು ಅವನಷ್ಟು ಕಿಲಾಡಿ ಇದ್ದಾನೆ, ಮಾತಾಡ್ತಾನೆ ಇರ್ತಾನೆ. ಎನರ್ಜಿ ಅವನಿಗೆ ಶರೀರದಲ್ಲಿ ಎನರ್ಜಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಂಠದಲ್ಲಂತೂ ಎನರ್ಜಿ ಅವನಿಗೆ ಯಾವತ್ತೂ ಡೌನ್ ಆಗಲ್ಲ. ಯಾಕಂದ್ರೆ ಯಾವಾಗ್ಲೂ ಹಿಂಗೆ ಮಲ್ಗಿರ್ತಾನೆ, ಹೇಳ್ತಾ ಇದೆ ಸೊಂಟನೇ ಇಲ್ಲ ಅಂತ. ಯಾವಾಗ್ಲೂ ಮಲ್ಗಿರ್ತಾನೆ, ಇಲ್ಲ ಬೀನ್ ಮ್ಯಾಗ್ ಮೇಲೆ ಮಲ್ಗಿರ್ತಾನೆ, ಇಲ್ಲ ರಗೋರ್ ತೊಡೆ ಮೇಲೆ ಮಲ್ಗಿರ್ತಾನೆ. ಅವ್ನು ಸ್ಟ್ರೇಟ್ ಆಗಿ ಕೂತಿರೋದೇ ನಾನು ನೋಡಿಲ್ಲ. ಸೊ ಹಾಗಾಗಿ ಅವನಿಗೆ ಕಾವ್ಯ ಇಲ್ಲ ಅಂದ್ರೆ ಯಾವ ಎಫೆಕ್ಟು ಆಗಲ್ಲ. ಅವ್ನು ಇನ್ನೊಂದೇನೋ ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಅವನು ರಿಯಾಲಿಟಿ ಶೋ ಮಾಡೇ ಬಂದಿರೋದು ಅಣ್ಣ. ಸೊ ಇಲ್ಲಿ ಏನೇನು ವರ್ಕ್ ಆಗುತ್ತೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಹಾಗಾಗಿ ಕಾವ್ಯಂಗೆ ಪ್ಲಸ್ ಆಗಿದೆ ಗಿಲ್ಲಿಯಿಂದ ಹೊರತು, ಗಿಲ್ಲಿ ಕಾವ್ಯ ಇರಲಿ ಇಲ್ಲದೆ ಇರಲಿ ಅವ್ನು ಇನ್ನೊಂದೇನಾದ್ರು ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡಾದ್ರೂ ಆಟ ಆಡೋಷ್ಟು ಕೇಪಬಿಲಿಟಿ ಮತ್ತು ಅವನಿಗೆ ಅರ್ಥ ಆಗಿದೆ. ಒಂದು ಶೋನ ನಾವು ಹೇಗೆ ಆಡಬೇಕು, ಹೇಗೆ ಆಡಿದ್ರೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದನ್ನು ಭಾಳ ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿರೋದು, ಅವನ ಮಾತು, ಅವನ ಸ್ಲ್ಯಾಂಗು, ಮಂಡ್ಯ ಭಾಷೆ, ಅದೆಲ್ಲದಕ್ಕೂ ಜನ ಮನಸ್ಸು ಓದ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋ ಅಂಥದ್ದು, ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ? ರಕ್ಷಿತಾ ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ರಕ್ಷಿತಾ ತುಂಬಾ ಸ್ಮಾರ್ಟು. ಅವಳು ಜೊತೆಲಿದ್ದಾಗ ಅವಳಿಗೇನಾರು ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ, ಅದೊಂದು ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು. ಯಾಕಂದ್ರೆ ನಾವೊಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ. ಜೊತೆಲಿದ್ದಾಗ ಅವಳಿಗದು ಬೇಜಾರಾಗಿದ್ದಾಗ ಅವಳು ಹೇಳಿದಾಳೆ. ಟಾರ್ಗೆಟ್ ಅಂತ ನನಗೇನು ಅನ್ಸಲ್ಲ. ಅವಳು ಯಾವುದಕ್ಕಾದ್ರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದು. ಅವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಮತ್ತು ಅವಳು ಬಾಡಿ ಲ್ಯಾಂಗ್ವೇಜು ಕೂಡ ಭಾಳ ವಿಭಿನ್ನವಾಗಿರೋದ್ರಿಂದ ಅದು ನಮ್ಗೆ ತುಂಬ ಒಂಥರ ಇದಾಗಿ ಟಾರ್ಗೆಟ್ ಮಾಡ್ತಿರಲ್ಲ ಏನೋ ಒಂಥರ ಕಾಣಿಸುತ್ತೆ. ಸೊ ಅವಳು ಇರೋದೇ ಹಾಗೆ. ಬಹುಶಃ ಅವರೆಲ್ಲ ಏನಂದರೆ ಅವರು ಆ ರೂಮಲ್ಲಿ ಇದ್ರು, ತುಂಬ ನಡೀತಾ ಇರುತ್ತೆ, ಸಣ್ಣ ಸಣ್ಣದೇ ನಡೀತಾ ಇರುತ್ತೆ. ಸೊ ಅದೆಲ್ಲ ಒಂದು ರೀತಿ ಮೈಂಡಲ್ಲಿ ಸ್ಟೋರ್ ಆಗಿ ಅವಳು ಅದನ್ನು ರಿಯಾಕ್ಟ್ ಮಾಡ್ತಿರ್ತಾಳೆ ಅಂತ ನನಗನ್ಸುತ್ತೆ ಹೊರತು ಟಾರ್ಗೆಟ್ ಏನು ಅನ್ಸಲ್ಲ. ಅವಳು ಗೊತ್ತಿರೋ ಅಭಿಪ್ರಾಯನ ಅವಳು ಹೇಳ್ತಾ ಇದ್ದಾಳೆ. ನಾಮಿನೇಷನಲ್ಲಿ ಇರ್ಬೋದು ಅಥವಾ ಮಾತಾಡೋಕ್ಕೆ ಯಾವಾಗಲಾದ್ರೂ ವೇದಿಕೆ ಸಿಕ್ಕಕ್ಕೆ ಅವಳು ಹೇಳ್ತಾ ಇದ್ದಾಳೆ ಅಂತ ನಂಗೆ ಅನ್ಸುತ್ತೆ. ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಜಂಟಿ ಇದನ್ನ ನೋಡಿದಾಗ ಇಲ್ಲಿ ಯಾರಿಗೆ ಯಾರಿಂದ ಪ್ಲಸ್ ಆಗ್ತಿದೆ? ಬಿಕಾಸ್ ಕೆಲವರು ಹೇಳೋ ಪ್ರಕಾರ ಗಿಲ್ಲಿ ಇಲ್ಲದೆ ಹೋದ್ರೆ ಕಾವ್ಯ ಝೀರೋ ಅಂತ ಹೇಳ್ತಿದ್ದಾರೆ, ಅದರ್ವೈಸ್ ಕಾವ್ಯ ಇಲ್ಲದೆ ಹೋದ್ರೆ ಗಿಲ್ಲಿ ಕೂಡ ಡಲ್ ಆಗಿ ಹೋಗ್ತಾನೆ ಅಂತ ಹೇಳ್ತಿದ್ದಾರೆ, ಏನು ಸಪೋರ್ಟ್ ಸಿಸ್ಟಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಪ್ರಕಾರ ಹೇಳೋದಾದ್ರೆ ಏನು ಹೇಳ್ತೀರಿ ಅಂತ? ಇಲ್ಲ, ಆಕ್ಚುಲಿ ಕಾವ್ಯಂಗ್ ಪ್ಲಸ್ ಆಗಿದೆ. ಗಿಲ್ಲಿ ಜೊತೆ ಜಂಟಿಯಾಗಿ ಹೋಗಿದ್ದು ಕಾವ್ಯಂಗ್ ಪ್ಲಸ್. ಈಗ ಗಿಲ್ಲಿ ಇರ್ಲಿಲ್ಲ ಅಂದಿದ್ರೆ ಕಾವ್ಯನ್ ತಗೊಂಡಾಗ ಇನ್ನೂ ಅವ್ರು ಈಗಲೇ ಡಲಾಗಿ ಕಾಣಿಸ್ತಾ ಇದ್ದಾರೆ. ಇನ್ನ ಡಲಾಗಿ ಕಾಣಿಸಿರೋರು ಗಿಲ್ಲಿ ಇಲ್ಲ ಅಂದಿದ್ರೆ, ಗಿಲ್ಲಿ ಯಾರಿಲ್ಲ ಅಂದ್ರೂ ಗಿಲ್ಲಿ ಏನ್ ಡಲ್ ಆಗಲ್ಲ, ಏನೋ ಒಂದು ಹುಡುಕ್ ಬಿಡ್ತಾನೆ. ಈ ಮರದ ಮೇಲೆ ಏನೋ ಒಂದು ಕಂಟೆಂಟ್ ಮಾಡೋಷ್ಟು ಅವನಷ್ಟು ಕಿಲಾಡಿ ಇದ್ದಾನೆ, ಮಾತಾಡ್ತಾನೆ ಇರ್ತಾನೆ. ಎನರ್ಜಿ ಅವನಿಗೆ ಶರೀರದಲ್ಲಿ ಎನರ್ಜಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಂಠದಲ್ಲಂತೂ ಎನರ್ಜಿ ಅವನಿಗೆ ಯಾವತ್ತೂ ಡೌನ್ ಆಗಲ್ಲ. ಯಾಕಂದ್ರೆ ಯಾವಾಗ್ಲೂ ಹಿಂಗೆ ಮಲ್ಗಿರ್ತಾನೆ, ಹೇಳ್ತಾ ಇದೆ ಸೊಂಟನೇ ಇಲ್ಲ ಅಂತ. ಯಾವಾಗ್ಲೂ ಮಲ್ಗಿರ್ತಾನೆ, ಇಲ್ಲ ಬೀನ್ ಮ್ಯಾಗ್ ಮೇಲೆ ಮಲ್ಗಿರ್ತಾನೆ, ಇಲ್ಲ ರಗೋರ್ ತೊಡೆ ಮೇಲೆ ಮಲ್ಗಿರ್ತಾನೆ. ಅವ್ನು ಸ್ಟ್ರೇಟ್ ಆಗಿ ಕೂತಿರೋದೇ ನಾನು ನೋಡಿಲ್ಲ. ಸೊ ಹಾಗಾಗಿ ಅವನಿಗೆ ಕಾವ್ಯ ಇಲ್ಲ ಅಂದ್ರೆ ಯಾವ ಎಫೆಕ್ಟು ಆಗಲ್ಲ. ಅವ್ನು ಇನ್ನೊಂದೇನೋ ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಅವನು ರಿಯಾಲಿಟಿ ಶೋ ಮಾಡೇ ಬಂದಿರೋದು ಅಣ್ಣ. ಸೊ ಇಲ್ಲಿ ಏನೇನು ವರ್ಕ್ ಆಗುತ್ತೆ ಒಂದು ರಿಯಾಲಿಟಿ ಶೋ ಅಲ್ಲಿ ಅನ್ನೋದು ಅವನಿಗೆ ಗೊತ್ತಿದೆ. ಸೊ ಹಾಗಾಗಿ ಕಾವ್ಯಂಗೆ ಪ್ಲಸ್ ಆಗಿದೆ ಗಿಲ್ಲಿಯಿಂದ ಹೊರತು, ಗಿಲ್ಲಿ ಕಾವ್ಯ ಇರಲಿ ಇಲ್ಲದೆ ಇರಲಿ ಅವ್ನು ಇನ್ನೊಂದೇನಾದ್ರು ಆಲ್ಟರ್ನೇಟ್ ರೆಡಿ ಮಾಡ್ಕೊಂಡಾದ್ರೂ ಆಟ ಆಡೋಷ್ಟು ಕೇಪಬಿಲಿಟಿ ಮತ್ತು ಅವನಿಗೆ ಅರ್ಥ ಆಗಿದೆ. ಒಂದು ಶೋನ ನಾವು ಹೇಗೆ ಆಡಬೇಕು, ಹೇಗೆ ಆಡಿದ್ರೆ ಜನಕ್ಕೆ ಇಷ್ಟ ಆಗಿದೆ ಅನ್ನೋದನ್ನು ಭಾಳ ಅರ್ಥ ಮಾಡ್ಕೊಂಡಿದ್ದಾನೆ. ಅವನಿರೋದು, ಅವನ ಮಾತು, ಅವನ ಸ್ಲ್ಯಾಂಗು, ಮಂಡ್ಯ ಭಾಷೆ, ಅದೆಲ್ಲದಕ್ಕೂ ಜನ ಮನಸ್ಸು ಓದ್ತಿದ್ದಾರೆ ಅಂತ ನನ್ಗನ್ಸುತ್ತೆ. ಈಗ ರಕ್ಷಿತಾ ಗಿಲ್ಲಿ ಮತ್ತೆ ಕಾವ್ಯನ ಟಾರ್ಗೆಟ್ ಮಾಡ್ತಿರೋ ಅಂಥದ್ದು, ಸೊ ಯಾಕೆ ಈ ಟಾರ್ಗೆಟ್ ಅಂತ ಅನ್ಸುತ್ತೆ? ರಕ್ಷಿತಾ ತುಂಬಾ ಚೆನ್ನಾಗಿ ಮೈಂಡ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ರಕ್ಷಿತಾ ತುಂಬಾ ಸ್ಮಾರ್ಟು. ಅವಳು ಜೊತೆಲಿದ್ದಾಗ ಅವಳಿಗೇನಾರು ಸರಿ ಇಲ್ಲ ಅಂದರೆ ಬಹುಶಃ ಅವಳು ಹೇಳ್ತಾಳೆ, ಅದೊಂದು ಮೆಚ್ಚುಗೆನ ವ್ಯಕ್ತಪಡಿಸ್ಬೇಕು. ಯಾಕಂದ್ರೆ ನಾವೊಂದು ಟೀಮು ಅಂತ ಹೇಳಿ ಅವಳು ಆಟ ಆಡಿದೆ. ಜೊತೆಲಿದ್ದಾಗ ಅವಳಿಗದು ಬೇಜಾರಾಗಿದ್ದಾಗ ಅವಳು ಹೇಳಿದಾಳೆ. ಟಾರ್ಗೆಟ್ ಅಂತ ನನಗೇನು ಅನ್ಸಲ್ಲ. ಅವಳು ಯಾವುದಕ್ಕಾದ್ರೂ ಅಷ್ಟೇ ಅವಳು ಓವರ್ ರಿಯಾಕ್ಟೇ ಮಾಡೋದು. ಅವಳು ನಮ್ಮ ಥರ ನಾರ್ಮಲ್ ರಿಯಾಕ್ಟ್ ಅಂತ ಅವಳು ಮಾಡಲ್ಲ, ಓವರ್ ರಿಯಾಕ್ಟ್ ಮಾಡ್ತಾಳೆ. ಮತ್ತು ಅವಳು ಬಾಡಿ ಲ್ಯಾಂಗ್ವೇಜು ಕೂಡ ಭಾಳ ವಿಭಿನ್ನವಾಗಿರೋದ್ರಿಂದ ಅದು ನಮ್ಗೆ ತುಂಬ ಒಂಥರ ಇದಾಗಿ ಟಾರ್ಗೆಟ್ ಮಾಡ್ತಿರಲ್ಲ ಏನೋ ಒಂಥರ ಕಾಣಿಸುತ್ತೆ. ಸೊ ಅವಳು ಇರೋದೇ ಹಾಗೆ. ಬಹುಶಃ ಅವರೆಲ್ಲ ಏನಂದರೆ ಅವರು ಆ ರೂಮಲ್ಲಿ ಇದ್ರು, ತುಂಬ ನಡೀತಾ ಇರುತ್ತೆ, ಸಣ್ಣ ಸಣ್ಣದೇ ನಡೀತಾ ಇರುತ್ತೆ. ಸೊ ಅದೆಲ್ಲ ಒಂದು ರೀತಿ ಮೈಂಡಲ್ಲಿ ಸ್ಟೋರ್ ಆಗಿ ಅವಳು ಅದನ್ನು ರಿಯಾಕ್ಟ್ ಮಾಡ್ತಿರ್ತಾಳೆ ಅಂತ ನನಗನ್ಸುತ್ತೆ ಹೊರತು ಟಾರ್ಗೆಟ್ ಏನು ಅನ್ಸಲ್ಲ. ಅವಳು ಗೊತ್ತಿರೋ ಅಭಿಪ್ರಾಯನ ಅವಳು ಹೇಳ್ತಾ ಇದ್ದಾಳೆ. ನಾಮಿನೇಷನಲ್ಲಿ ಇರ್ಬೋದು ಅಥವಾ ಮಾತಾಡೋಕ್ಕೆ ಯಾವಾಗಲಾದ್ರೂ ವೇದಿಕೆ ಸಿಕ್ಕಕ್ಕೆ ಅವಳು ಹೇಳ್ತಾ ಇದ್ದಾಳೆ ಅಂತ ನಂಗೆ ಅನ್ಸುತ್ತೆ.